ನನ್ನ ಮಕ್ಕಳು ಯಾವಾಗಲೂ ನನ್ನ ಪ್ರತಿಯೊಂದು ಸನ್ನೆಯಂತೆ ನಡೆಯುತ್ತಿದ್ದರು. ನನ್ನ ಪ್ರತಿಯೊಂದು ಮಾತನ್ನೂ ಅವರು ಅಂತಿಮ ಸತ್ಯವೆಂದು ನಂಬಿದ್ದರು. ನಾನು ನನ್ನ ಸೊಸೆಯಂದಿರನ್ನು ಯಾವಾಗಲೂ ಕೆಲಸದವರಂತೆ ನಡೆಸಿಕೊಂಡೆ. ಅವರ ಆಸೆ ಮತ್ತು ಭಾವನೆಗಳನ್ನು ತುಳಿದು ಹಾಕಿ ಅವರ ಮೇಲೆ ದಬ್ಬಾಳಿಕೆ ಮಾಡುವುದು ನನ್ನ ಹಕ್ಕು ಎಂದು ನಾನು ಭಾವಿಸಿದ್ದೆ. ನಂತರ ನನ್ನ ಕಿರಿಯ ಮಗ ಒಬ್ಬ ಅನಾಥ ಹುಡುಗಿಯನ್ನು ಮದುವೆಯಾದನು. ಆಕೆ ಬಹಳ ಕೋಮಲ ಸ್ವಭಾವದವಳು, ಆದರೆ ಅವಳಲ್ಲಿ ಅದಮ್ಯ ಧೈರ್ಯವಿತ್ತು. ಅವಳು ನನ್ನ ಭಯದಿಂದ ನಡುಗುತ್ತಿರಲಿಲ್ಲ. ಯಾವಾಗಲೂ ನನ್ನ ಮಡಿಲಲ್ಲೇ ಬೆಳೆದಿದ್ದ ನನ್ನ ಮಗ ಮೊದಲ ಬಾರಿಗೆ ಆ ಹುಡುಗಿಗೆ ತನ್ನ ಪತ್ನಿಯಾಗಿ ಆದ್ಯತೆ ನೀಡಲು ಪ್ರಾರಂಭಿಸಿದನು. ನನ್ನ ಆದೇಶಗಳನ್ನು ಅವನು ಮೊದಲಿನಂತೆ ತಕ್ಷಣವೇ ಪೂರೈಸುತ್ತಿರಲಿಲ್ಲ. ಬದಲಿಗೆ ಮೊದಲು ತನ್ನ ಪತ್ನಿಯ ಸಲಹೆ ಪಡೆಯತೊಡಗಿದನು. ನನ್ನ ಹೃದಯ ಉರಿಯಲಾರಂಭಿಸಿತು. ನನ್ನ ಅಧಿಕಾರಕ್ಕೆ ಸವಾಲು ಎದುರಾಗಿತ್ತು. ಒಂದು ದಿನ ಅವನು ನನ್ನ ಮಾತನ್ನು ಕಡೆಗಣಿಸಿ ತನ್ನ ಹೆಂಡತಿಯ ಮಾತನ್ನು ಕೇಳಿದಾಗ ನನ್ನೊಳಗಿನ ಜ್ವಾಲಾಮುಖಿ ಸ್ಫೋಟಿಸಿತು. ನಾನು ಅವಳ ಮೇಲೆ ಚಾರಿತ್ರ್ಯಹೀನತೆಯ ಸುಳ್ಳು ಆರೋಪ ಹೊರಿಸಿದೆ. ಅಳುತ್ತಾ ಗೋಗರೆಯುತ್ತಿದ್ದ ಆ ಅನಾಥ ಸೊಸೆಯನ್ನು ನಾನು ನೋಡಲಿಲ್ಲ. ನನ್ನ ಮಗನ ಮೇಲೆ ಒತ್ತಡ ಹೇರಿ ಅವನನ್ನು ಭಾವನಾತ್ಮಕವಾಗಿ ಕುಗ್ಗಿಸಿ ಕೊನೆಗೆ ವಿಚ್ಛೇದನ ಕೊಡಿಸಿಯೇ ಬಿಟ್ಟೆ. ಆ ಬಿಚ್ಚಾರೆ ಹೆಣ್ಣುಮಗಳು ಅಳುತ್ತಾ ತನ್ನ ಸಾಮಾನುಗಳನ್ನು ಕಟ್ಟಿಕೊಂಡು ಹೊರಟು ಹೋದಳು. ಮನೆಯಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತು. ನನ್ನ ಮಗ ನನ್ನೊಂದಿಗೆ ಒಂದು ಶಬ್ದವನ್ನೂ ಮಾತನಾಡಲಿಲ್ಲ. ಅವನ ಕಣ್ಣುಗಳಲ್ಲಿ ಒಂದು ಆಳವಾದ ಶೂನ್ಯವಿತ್ತು. ಅದು ಕಿರುಚಾಟಕ್ಕಿಂತಲೂ ಭಯಾನಕವಾದ ಮೌನವಾಗಿತ್ತು. ಆಕೆ ಹೋದ ನಂತರ ಅದೇ ರಾತ್ರಿ ಹಠಾತ್ತಾಗಿ ಬಿರುಗಾಳಿ ಬೀಸತೊಡಗಿತು. ಮಿಂಚು ಗುಡುಗು ಪ್ರಾರಂಭವಾಯಿತು. ನನ್ನ ಮಗ ತನ್ನ ಕೋಣೆಯಿಂದ ಹೊರಬಂದನು. ಅವನ ಮುಖ ಬಿಳಿಚಿಕೊಂಡಿತ್ತು, ಕಣ್ಣುಗಳು ಕೆಂಪಾಗಿದ್ದವು. ಅವನು ನೇರವಾಗಿ ನನ್ನನ್ನು ನೋಡಿ ಸ್ಪಷ್ಟ ಹಾಗೂ ನಡುಗುವ ದನಿಯಲ್ಲಿ ಹೇಳಿದನು, ಅಮ್ಮ, ನೀನು ಮಾಡಿದ್ದರ ಪರಿಣಾಮವನ್ನು ನೀನೇ ಅನುಭವಿಸಬೇಕಾಗುತ್ತದೆ. ಇಂದು ನನಗೆ ನಿನ್ನನ್ನು ನೋಡಲು ಸಾಧ್ಯವಾಗುತ್ತಿಲ್ಲ. ನಿನ್ನ ಕೈಗಳಿಗೆ ನನ್ನ ಹೆಂಡತಿಯ ಕಣ್ಣೀರು ಅಂಟಿಕೊಂಡಿದೆ ಮತ್ತು ಆ ಕಣ್ಣೀರು ನಿನ್ನ ಇಡೀ ಅಧಿಕಾರವನ್ನು ತೊಳೆದು ಹಾಕುತ್ತದೆ. ಇಷ್ಟು ಹೇಳಿ ಅವನು ಸುರಿಯುವ ಮಳೆಯಲ್ಲಿ ಕತ್ತಲಲ್ಲಿ ಮಾಯವಾದನು. ನಾನು ಅಲ್ಲಿಯೇ ಜಡವಾಗಿ ನಿಂತುಬಿಟ್ಟೆ. ಅವನ ಮಾತುಗಳು ನನ್ನ ಅಹಂಕಾರವನ್ನು ಅಕ್ಷರಶಃ ಪುಡಿಪುಡಿ ಮಾಡಿದವು. ಅಂದು ರಾತ್ರಿ ಮೊದಲ ಬಾರಿಗೆ ನಾನು ಕನ್ನಡಿಯ ಮುಂದೆ ನನ್ನ ಮುರಿದುಹೋದ ಅಹಂಕಾರವನ್ನು ಕಂಡೆ. ನಾನು ಕೇವಲ ಒಬ್ಬ ಮುಗ್ಧ ಹುಡುಗಿಯ ಜೀವನವನ್ನಲ್ಲ, ಬದಲಿಗೆ ನನ್ನ ಮಗನ, ನನ್ನ ಕುಟುಂಬದ ಮತ್ತು ನನ್ನ ಸ್ವಂತ ಸುಖವನ್ನು ಶಾಶ್ವತವಾಗಿ ನಾಶಪಡಿಸಿಕೊಂಡಿದ್ದೆ ಎಂದು ನನಗೆ ಅರಿವಾಯಿತು. ಆ ಶೂನ್ಯ ಮತ್ತು ಪಶ್ಚಾತ್ತಾಪದ ಪ್ರತಿಧ್ವನಿಯೇ ಈಗ ನನ್ನ ಶಿಕ್ಷೆಯಾಗಿದೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲಿಲ್ಲ. ಅವನು ಹೋದ ನಂತರ ಅದೇ ರಾತ್ರಿ ನನ್ನ ಎದೆಯಲ್ಲಿ ತೀವ್ರ ನೋವು ಕಾಣಿಸಿಕೊಂಡಿತು. ಲಕ್ಷಾಂತರ ಸೂಜಿಗಳು ಚುಚ್ಚಿದಂತಾಯಿತು. ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ. ವೈದ್ಯರು ಅದು ಹೃದಯಾಘಾತ ಎಂದರು. ಆದರೆ ಅದು ಹೃದಯಾಘಾತವಲ್ಲ, ನನ್ನದೇ ಕರ್ಮದ ಫಲವೆಂದು ನನಗೆ ತಿಳಿದಿತ್ತು. ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದಾಗ ಅಳುತ್ತಾ ಹೊರಟು ಹೋದ ಆ ಹುಡುಗಿಯ ಮುಖವೇ ಕಣ್ಣು ಮುಂದೆ ಬರುತ್ತಿತ್ತು. ಅವಳ ಕಣ್ಣಲ್ಲಿದ್ದ ಪ್ರಶ್ನೆ ನನಗೆ ಹಗಲಿರುಳು ಚುಚ್ಚುತ್ತಿತ್ತು. ನನ್ನ ಮಗ ನನ್ನ ಬಳಿ ಬಂದರೂ ಅದು ಕೇವಲ ಔಪಚಾರಿಕತೆಗಾಗಿ ಮಾತ್ರವಾಗಿತ್ತು. ಅವನ ದೃಷ್ಟಿ ನನ್ನ ದೃಷ್ಟಿಯೊಂದಿಗೆ ಬೆರೆಯುತ್ತಲೇ ಇರಲಿಲ್ಲ. ಅವನು ದೈಹಿಕವಾಗಿ ಅಲ್ಲಿದ್ದರೂ ಆತ್ಮದಿಂದ ಎಲ್ಲೋ ದೂರವಿದ್ದನು. ಬಹುಶಃ ನಾನು ಮನೆಯಿಂದ ಹೊರಹಾಕಿದ ಆ ಅನಾಥ ಹುಡುಗಿಯ ಬಳಿಯೇ ಇದ್ದಿರಬಹುದು. ಮನೆಗೆ ಮರಳಿದಾಗ ಪ್ರತಿಯೊಂದು ಮೂಲೆಯೂ ಆ ಅನಾಥ ಸೊಸೆಯನ್ನು ನೆನಪಿಸುತ್ತಿದೆ. ಅವಳು ರೊಟ್ಟಿ ಮಾಡುತ್ತಿದ್ದ ಆ ಒಲೆ, ಬಟ್ಟಿ ಹೊಲಿಯುತ್ತಾ ಕುಳಿತುಕೊಳ್ಳುತ್ತಿದ್ದ ಆ ಕಿಟಕಿ, ಅವಳ ನಗು ಮೊಳಗುತ್ತಿದ್ದ ಆ ಶೂನ್ಯ ಅಂಗಳ ಎಲ್ಲವೂ ಈಗ ಮೌನವಾಗಿವೆ. ದಬ್ಬಾಳಿಕೆಯಿಂದ ನಾನು ಕಟ್ಟಿದ ಅಧಿಕಾರದ ಅರಮನೆ ಈಗ ಧೂಳಿಪಟವಾಗಿ ನನ್ನ ತಲೆ ಮೇಲೆ ಕುಸಿದು ಬೀಳುತ್ತಿದೆ. ನಿಜವಾದ ಕೆಲಸಗಾರ್ತಿ ನಾನೇ ಎಂದು ಇಂದು ನನಗೆ ಅರ್ಥವಾಗುತ್ತಿದೆ. ನನ್ನದೇ ಆದ ಈರ್ಷ್ಯೆ ಮತ್ತು ಅಹಂಕಾರದ ಗುಲಾಮಳಾಗಿದ್ದೆ ನಾನು. ಇಂದು ಜೀವನದ ಅಂತಿಮ ಹಂತದಲ್ಲಿ ನನಗೆ ಅರ್ಥವಾಗುತ್ತಿದೆ. ಜಗತ್ತಿನ ದೊಡ್ಡ ಸೇವೆ ಕೆಲಸದವರಿಂದ ಮಾರಿಸಿಕೊಳ್ಳುವುದಲ್ಲ, ಬದಲಿಗೆ ಕೇಳದೆ ಅಂತರಾಳದಿಂದ ನೀಡುವ ಗೌರವ ಮತ್ತು ಪ್ರೀತಿ. ಆ ಅನಾಥ ಹುಡುಗಿ ನನ್ನ ಮನೆಗೆ ಪ್ರೀತಿಯನ್ನು ತಂದಿದ್ದಳು, ಆದರೆ ನಾನು ಅದನ್ನು ತಿರಸ್ಕರಿಸಿದೆ. ಈಗ ಈ ಪಾಳು ಗೋಡೆಗಳ ನಡುವೆ ಅವಳ ನೆನಪು ಮತ್ತು ಮಗನ ಶೂನ್ಯ ನೋಟವೇ ನನ್ನ ಶಿಕ್ಷೆಯಾಗಿದೆ. ಈ ಶಿಕ್ಷೆ ಮೃತ್ಯುವಿಗಿಂತಲೂ ದೊಡ್ಡದು. ಯಾರ ತಂತಿಗಳು ತುಂಡಾಗಿವೆಯೋ ಅಂತಹ ತಂಬೂರದಂತಾಗಿದೆ ಈ ಮನೆ. ಪ್ರತಿಯೊಂದು ಸಣ್ಣ ಸದ್ದು, ಪ್ರತಿ ಹೆಜ್ಜೆ ಗುರುತು ಆಕೆಯನ್ನೇ ನೆನಪಿಸುತ್ತದೆ. ನನ್ನ ಹಿರಿಯ ಮಗ ಮತ್ತು ಸೊಸೆ ಕೂಡ ನನ್ನಿಂದ ದೂರವಾಗಿದ್ದಾರೆ. ಅವರಿಲ್ಲೇ ವಾಸಿಸುತ್ತಿದ್ದರೂ ಅವರ ಮುಖದ ಮೇಲೆ ಒಂದು ಪಾರದರ್ಶಕ ಗೋಡೆಯಿದೆ. ಅದನ್ನು ದಾಟಲು ನನಗೆ ಸಾಧ್ಯವಾಗುತ್ತಿಲ್ಲ. ಅವರು ನನ್ನ ಆರೈಕೆ ಮಾಡುತ್ತಾರೆ, ಆದರೆ ಅವರ ಮೌನದಲ್ಲಿ ಒಂದು ದೂರು ಇದೆ, ಒಂದು ಪ್ರಶ್ನೆ ಇದೆ. ಒಂದು ವೇಳೆ ಇಂದು ಅವಳು ಇಲ್ಲಿದ್ದಿದ್ದರೆ ಈ ಮನೆ ಇಷ್ಟು ಶೂನ್ಯವಾಗಿರುತ್ತಿತ್ತೇ? ನನ್ನ ಜೀವನದ ಪ್ರತಿಯೊಂದು ಕ್ಷಣವನ್ನು ಆ ನೆನಪುಗಳ ತಕ್ಕಡಿಯಲ್ಲಿ ತೂಗಿ ನೋಡಿದ್ದೇನೆ.
ಆಕೆ ಮೊದಲ ಬಾರಿಗೆ ಈ ಮನೆಗೆ ಬಂದ ಆ ದಿನ ಮುಸುಕಿನೊಳಗೆ ಅಡಗಿದ್ದ ಹೆದರಿದ ಮುಖ, ಆದರೆ ಕಣ್ಣುಗಳಲ್ಲಿ ಒಂದು ಆಶಯವಿತ್ತು. ನಾನು ಆ ಆಶಯವನ್ನೇ ಅಳಿಸಿ ಹಾಕಿದೆ. ಕೆಲವೊಮ್ಮೆ ರಾತ್ರಿ ನಿದ್ದೆ ಒಡೆದಾಗ ಯಾವುದೋ ಸದ್ದಾದಂತೆ ಭಾಸವಾಗುತ್ತದೆ. ಬಹುಶಃ ಅವಳು ಮರಳಿ ಬಂದಿರಬಹುದು ಎಂದು ಎನಿಸುತ್ತದೆ. ಆದರೆ ಬಾಗಿಲು ತೆರೆದಾಗ ಕೇವಲ ಕತ್ತಲೆ ಮತ್ತು ಮೌನವಷ್ಟೇ ಎದುರಾಗುತ್ತದೆ. ನೆರೆಹೊರೆಯ ಮಹಿಳೆಯರು ಈಗ ನನ್ನೊಂದಿಗೆ ಮಾತನಾಡುವುದನ್ನು ಕಡಿಮೆ ಮಾಡಿದ್ದಾರೆ. ಬಹುಶಃ ನನ್ನ ಅಹಂಕಾರವು ಒಂದು ಸಾಂಕ್ರಾಮಿಕ ಕಾಯಿಲೆ ಎಂದು ಅವರಿಗೆ ಭಯವಿರಬಹುದು. ನನ್ನ ಸಾವಿನ ನಂತರ ಈ ಮನೆಯ ಗತಿಯೇನು ಎಂದು ಯೋಚಿಸಿದರೆ ಎದೆ ನಡುಗುತ್ತದೆ. ಯಾರೂ ಇಲ್ಲಿ ವಾಸಿಸಲು ಇಷ್ಟಪಡುವುದಿಲ್ಲ. ಈ ಮನೆ ನನ್ನ ಕರ್ಮದ ಸ್ಮಾರಕವಾಗಿ ಉಳಿದುಬಿಡುತ್ತದೆ. ಆದರೆ ಬಹುಶಃ ಒಂದು ಕೊನೆಯ ಆಶಾದೀಪ ಉಳಿದಿದೆ. ನಿನ್ನೆಯೇ ನಾನು ವಕೀಲರನ್ನು ಕರೆಸಿದೆ. ನನ್ನ ಸಂಪೂರ್ಣ ಆಸ್ತಿಯನ್ನು ಆ ಅನಾಥ ಸೊಸೆಯ ಹೆಸರಿಗೆ ಬರೆಯಲು ನಿರ್ಧರಿಸಿದೆ. ಅವಳು ಎಲ್ಲೇ ಇರಲಿ, ಅದನ್ನು ಸ್ವೀಕರಿಸಲಿ ಅಥವಾ ಬಿಡಲಿ. ಇದು ಕೇವಲ ಕ್ಷಮೆಯಲ್ಲ, ಏಕೆಂದರೆ ಇಂತಹ ಗಾಯಗಳು ಕ್ಷಮೆಯಿಂದ ಗುಣವಾಗುವುದಿಲ್ಲ. ಇದು ಕೇವಲ ನಾನು ತಪ್ಪು ಮಾಡಿದ್ದೇನೆ ಎಂಬ ಒಪ್ಪಿಗೆಯಷ್ಟೇ. ಬಹುಶಃ ಇದರಿಂದ ಎಲ್ಲೋ ಇರುವ ನನ್ನ ಮಗನಿಗೆ ಸ್ವಲ್ಪ ಶಾಂತಿ ಸಿಗಬಹುದು, ಮತ್ತು ನನ್ನ ಆತ್ಮವು ಈ ದೇಹವನ್ನು ಬಿಡುವಾಗ ಆ ಹುಡುಗಿಯ ಕಣ್ಣೀರು ಅದನ್ನು ತೊಳೆದು ಶುದ್ಧ ಮಾಡಬಹುದು. ಇದೇ ನನ್ನ ಕೊನೆಯ ಮತ್ತು ಏಕೈಕ ಪ್ರಾರ್ಥನೆ. ವಕೀಲರು ಬಂದು ಎಲ್ಲಾ ದಾಖಲೆಗಳನ್ನು ಸಿದ್ಧಪಡಿಸಿದರು. ಎಲ್ಲವೂ ಪ್ರಿಯಾ ಎಂಬ ಆ ಹುಡುಗಿಯ ಹೆಸರಿಗೆ. ಆಕೆಯ ವಿಳಾಸ ತಿಳಿದಿರಲಿಲ್ಲ. ಹಾಗಾಗಿ ವಕೀಲರು ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದರು. 1 ತಿಂಗಳ ನಂತರ ಒಂದು ಪತ್ರ ಬಂತು. ನನ್ನ ಮಗ ಆರ್ಯನ್ ಬರೆದಿದ್ದು. ಅವನು ಬರೆದಿದ್ದ, ಅಮ್ಮ, ನಾನು ಪ್ರಿಯಾಳನ್ನು ಹುಡುಕಿದ್ದೇನೆ. ಅವಳು ಒಂದು ಪುಟ್ಟ ಹಳ್ಳಿಯಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಾಳೆ. ಅವಳು ಸುಖವಾಗಿದ್ದಾಳೆ. ಆಕೆಗೆ ಬೇಕಿರುವುದು ಕೇವಲ ಆ ರಾತ್ರಿಯೋ ಒಂದು ಮಾತು, ನೀನು ಸುಳ್ಳು ಹೇಳಿದ್ದೆ ಎಂಬ ನಿನ್ನ ಒಪ್ಪಿಗೆ. ಅವಳು ವಿಚ್ಛೇದನವನ್ನು ರದ್ದುಗೊಳಿಸಲು ಸಿದ್ಧಳಿದ್ದಾಳೆ. ಆದರೆ ಷರತ್ತು ಇದೊಂದೇ. ಇದು ನಿನಗೆ ಅತ್ಯಂತ ಕಷ್ಟದ ವಿಷಯ ಎಂದು ನನಗೆ ಗೊತ್ತು. ನಿರ್ಧಾರ ನಿನ್ನದು. ಆ ಪತ್ರ ನನ್ನ ಕೈಯಲ್ಲಿ ನಡುಗುತ್ತಿತ್ತು. ನನ್ನ ಇಡೀ ಅಹಂಕಾರ, ನನ್ನ ಅಂತಸ್ತು ಎಲ್ಲವೂ ಒಂದು ಕ್ಷಣದಲ್ಲಿ ಪುಡಿಪುಡಿಯಾಯಿತು. ಸತ್ಯ ಹೇಳುವುದು ಅಷ್ಟೇ ತಾನೆ. ಆದರೆ ನನಗೆ ಅದು ಸಾಧ್ಯವೇ? ನಾನು ಸತ್ತು ಹೋದರೆ ಇದೆಲ್ಲವೂ ಮುಗಿಯುತ್ತದೆ ಎಂದು ಯೋಚಿಸಿದೆ. ಆದರೆ ಸಾವೂ ಕೂಡ ಈಗ ಸುಲಭವಾಗಿ ಕಾಣುತ್ತಿಲ್ಲ. ಆರ್ಯನ್ನ ಬಾಲ್ಯದ ಫೋಟೋ ನೋಡಿ ನನ್ನ ಕಣ್ಣುಗಳು ತುಂಬಿ ಬಂದವು. ಅವನ ಸುಖವು ನನ್ನ ಹಠಕ್ಕಿಂತಲೂ ಬೆಲೆಬಾಳುವುದಲ್ಲವೇ? ಕೊನೆಗೆ ನಾನು ಅವನಿಗೆ ಫೋನ್ ಮಾಡಿದೆ. ಕರೆದುಕೊಂಡು ಬಾ, ಪ್ರಿಯಾಳನ್ನೂ ಕರೆದುಕೊಂಡು ಬಾ ಎಂದು ನಡುಗುವ ದನಿಯಲ್ಲಿ ಹೇಳಿದೆ. 1 ವಾರದ ನಂತರ ಅವರು ಬಂದರು. ಬಾಗಿಲಿನಲ್ಲಿ ನಿಂತಿದ್ದ ಪ್ರಿಯಾ ಅಲ್ಲೇ ಇದ್ದಳು. ಆದರೆ ಅವಳಲ್ಲಿ ಒಂದು ಹೊಸ ತೇಜಸ್ಸಿತ್ತು. ಆರ್ಯನ್ ಮುಖದಲ್ಲಿ ವರ್ಷಗಳ ನಂತರ ಭರವಸೆಯ ಮಿಂಚು ಕಾಣಿಸಿತ್ತು. ಚಹಾದ ಕಪ್ ನನ್ನ ಕೈಯಿಂದ ಬೀಳುವ ಹಂತಕ್ಕೆ ತಲುಪಿತ್ತು. ನಾನು ನನ್ನ ಇಡೀ ಶಕ್ತಿಯನ್ನು ಒಟ್ಟುಗೂಡಿಸಿ ನೆಲದ ಮೇಲೆ ಕುಳಿತು ಅವಳ ಪಾದಗಳನ್ನು ಮುಟ್ಟಿ ಅಳುತ್ತಾ ಹೇಳಿದೆ, ಪ್ರಿಯಾ, ನಾನು ಸುಳ್ಳು ಹೇಳಿದ್ದೆ. ನೀನು ಸಂಪೂರ್ಣ ನಿರ್ದೋಷಿ. ನನ್ನ ಅಹಂಕಾರಕ್ಕಾಗಿ ನಿನ್ನ ಎಲ್ಲವನ್ನೂ ಕಿತ್ತುಕೊಂಡೆ. ನನ್ನನ್ನು ಕ್ಷಮಿಸು. ಅವಳು ಮೌನವಾಗಿದ್ದಳು. ನಂತರ ಅವಳು ನನ್ನ ಹೆಗಲಿನ ಮೇಲೆ ಕೈಯಿಟ್ಟಳು. ಅವಳ ಸ್ಪರ್ಶ ಇಷ್ಟು ಕೋಮಲವಾಗಿತ್ತು ಎಂದರೆ ಕ್ಷಮೆ ಎಂಬುದು ಚರ್ಮದ ಮೂಲಕ ಒಳಗೆ ಇಳಿಯುತ್ತಿರುವಂತೆ ಭಾಸವಾಯಿತು. ಅವಳು ಏನನ್ನೂ ಹೇಳಲಿಲ್ಲ, ಕೇವಲ ಮುಗುಳು ನಕ್ಕಳು. ಆರ್ಯನ್ ಕಣ್ಣಲ್ಲಿ ನೀರಿತ್ತು. ಅವರು ಕೇವಲ 1 ರಾತ್ರಿ ಉಳಿಯಲಿಲ್ಲ. ಆದರೆ ಅಂದು ರಾತ್ರಿ ಮನೆಯಲ್ಲಿ ಹಳೆಯ ಸುಗಂಧ ಮರಳಿ ಬಂದಿತ್ತು. ಇಂದು ಅವರಿಬ್ಬರೂ ನನ್ನನ್ನು ನೋಡಲು ಬರುತ್ತಾರೆ. ಪ್ರಿಯಾ ನನಗಾಗಿ ಅಡುಗೆ ಮಾಡುತ್ತಾಳೆ, ಮತ್ತು ನಾನು ಅವಳ ಮಡಿಲಲ್ಲಿ ತಲೆಯಿಟ್ಟು ಮಲಗುತ್ತೇನೆ. ಹಿರಿಯ ಮಗ ಈಗ ನನ್ನೊಂದಿಗೆ ಮಾತನಾಡುತ್ತಾನೆ. ವಿಚ್ಛೇದನ ರದ್ದಾಗಿದೆ. ಹಳೆಯ ಗಾಯಗಳು ಪೂರ್ಣವಾಗಿ ಗುಣವಾಗಿಲ್ಲ ಎಂದು ನನಗೆ ಗೊತ್ತು. ಆದರೆ ಈಗ ಅವುಗಳಿಗೆ ಗಾಳಿ ತಗುಲುತ್ತಿದೆ, ಗುಣವಾಗುತ್ತಿವೆ. ಆ ರಾತ್ರಿ ನಾನು ಸತ್ಯವನ್ನು ಹೇಳಿದಾಗಲೇ ನಿಜವಾದ ಅರ್ಥದಲ್ಲಿ ನಾನು ತಾಯಿಯಾಗಲು ಸಾಧ್ಯವಾಯಿತು. ಅಹಂಕಾರದ ಗೋಡೆಗಳನ್ನು ಬೀಳಿಸಲು ಸತ್ಯದ ಒಂದು ಸಣ್ಣ ಇಟ್ಟಿಗೆಯೇ ಸಾಕು. ಸತ್ಯದ ಒಂದು ಸಣ್ಣ ಇಟ್ಟಿಗೆಯೇ ಸಾಕು, ಮತ್ತು ಪ್ರೀತಿ ಎಂಬುದು ಮತ್ತೆ ಚಿಗುರೊಡೆಯುತ್ತದೆ. ಕೇವಲ ಮಣ್ಣನ್ನು ಸ್ವಲ್ಪ ತೇವಗೊಳಿಸಬೇಕಷ್ಟೆ. ಇಂದು ನನ್ನ ಜೀವನದ ಅತ್ಯಂತ ಸುಂದರ ದಿನ. ಪ್ರಿಯಾ ಮತ್ತು ಆರ್ಯನ್ ಒಂದು ಪುಟ್ಟ ಸುಂದರವಾದ ಮನೆ ಖರೀದಿಸಿದ್ದಾರೆ, ಮತ್ತು ಇಂದು ಅದರ ಗೃಹಪ್ರವೇಶ. ಅವರು ನನ್ನನ್ನು ಅಲ್ಲಿಯೇ ಇರಲು ಕರೆದರು. ಆದರೆ ನಾನು ನಿರಾಕರಿಸಿದೆ. ಎಲ್ಲಿ ನಾನು ಇಷ್ಟು ನೋವು ನೀಡಿದ್ದೆನೋ, ಈ ಹಳೆಯ ಮನೆಯೇ ಈಗ ನನ್ನ ತಪಸ್ಸಿನ ಸ್ಥಾನ. ಆದರೆ ಇಂದಿನ ದಿನ ವಿಶೇಷವಾಗಿದೆ. ಪ್ರಿಯಾ ನನಗಾಗಿ ತನ್ನ ಕೈಯಾರೆ ಒಂದು ಸೀರೆಯನ್ನು ತಂದಿದ್ದಾಳೆ. ಆಕಾಶದಂತೆ ನೀಲಿ ಬಣ್ಣದ ಸೀರೆ. ಅಮ್ಮ, ಇಂದು ನೀವು ಇದನ್ನೇ ಉಟ್ಟುಕೊಂಡು ಬರಬೇಕು ಅಂದಿದ್ದಾಳೆ.
ಅದನ್ನು ಉಟ್ಟು ಕನ್ನಡಿಯಲ್ಲಿ ನೋಡಿದಾಗ ಎಷ್ಟೋ ವರ್ಷಗಳ ನಂತರ ನನ್ನನ್ನು ನಾನು ಅಸಲಿ ರೂಪದಲ್ಲಿ ಕಂಡಂತೆ ಭಾಸವಾಯಿತು. ಯಾವುದೇ ಮುಖವಾಡವಿಲ್ಲದೆ. ಮನೆ ಅಲಂಕರಿಸಲ್ಪಟ್ಟಿದೆ. ಪ್ರಿಯಾ ಪಾಠ ಮಾಡುವ ಶಾಲೆಯ ಮಕ್ಕಳೆಲ್ಲರೂ ಬಂದಿದ್ದಾರ. ಅವರ ನಗುವಿನಿಂದ ಮನೆ ಮೊಳಗುತ್ತಿದೆ. ನನ್ನ ಹಿರಿಯ ಮಗ ಮತ್ತು ಸೊಸೆ ಕೂಡ ಇದ್ದಾರೆ. ಇಂದು ಅವರ ಮುಖದಲ್ಲಿ ಆ ಮೌನದ ಗೋಡೆ ಇಲ್ಲ. ಎಲ್ಲರ ನಡುವೆ ಕುಳಿತಾಗ ನನಗನಿಸಿತು, ಇದೇ ಆ ಸ್ವರ್ಗ. ಇದನ್ನು ನಾನೇ ನನ್ನ ಕೈಯಾರೆ ನಾಶಪಡಿಸಿದ್ದೆ. ಆದರೆ ಪ್ರಿಯಾ ಅದನ್ನು ಮತ್ತೆ ಜೋಡಿಸಿದ್ದಾಳೆ. ಊಟ ಮಾಡುವಾಗ ಒಂದು ಪುಟ್ಟ ಹುಡುಗಿ ನನ್ನ ಬಳಿ ಬಂದು ಕೇಳಿದಳು, ಅಜ್ಜಿ, ಪ್ರಿಯಾ ಮ್ಯಾಮ್ ಹಿರತಿದ್ರು ನೀವು ಚೆನ್ನಾಗಿ ಕಥೆ ಹೇಳುತ್ತೀರಿ ಎಂದು. ಒಂದು ಕಥೆ ಹೇಳಿ. ಎಲ್ಲರ ದೃಷ್ಟಿ ನನ್ನ ಮೇಲಿತ್ತು. ನಾನು ದೀರ್ಘವಾಗಿ ಉಸಿರಾಡಿ ಹೇಳಿದೆ, ಹೌದು ಮಗಳೇ, ಖಂಡಿತ ಹೇಳುತ್ತೇನೆ. ಒಬ್ಬ ಅಹಂಕಾರಿ ತಾಯಿಯ ಕಥೆಯಿದು. ಅವಳು ತನ್ನ ಹಠದಿಂದ ತನ್ನ ಮಕ್ಕಳ ಸುಖವನ್ನು ಕಿತ್ತುಕೊಂಡಳು ಮತ್ತು ನಂತರ ಒಬ್ಬ ಅನಾಥ ಮಗಳು ಅದನ್ನು ಮರಳಿ ತಂದುಕೊಟ್ಟಳು. ಪ್ರಿಯಾ ನನ್ನನ್ನು ನೋಡಿದಳು. ಅವಳ ಕಣ್ಣಲ್ಲಿ ಒಂದು ಹೊಳಪಿತ್ತು. ನಾನು ಕಥೆ ಶುರು ಮಾಡಿದೆ. ನಿಜ ಹೇಳಬೇಕೆಂದರೆ ಅದು ನನ್ನ ಮೊದಲ ನಿಜವಾದ ಕಥೆಯಾಗಿತ್ತು. ನಾನು ಕಥೆ ಮುಗಿಸಿದಾಗ ಎಲ್ಲರೂ ಮೌನವಾಗಿದ್ದರು. ನಂತರ ಆ ಪುಟ್ಟ ಹುಡುಗಿ ಹೇಳಿದಳು, ಅಜ್ಜಿ, ಆದ್ರೆ ಕೊನೆಯಲ್ಲಿ ಎಲ್ಲರೂ ಸುಖವಾಗಿದ್ದಾರಲ್ಲ? ಹಾಗಾದ್ರೆ ಇದೊಂದು ಸುಂದರವಾದ ಕಥೆ. ಅವಳ ಮಾತು ಕೇಳಿ ನನ್ನ ಕಣ್ಣಾಲಿಗಳು ತುಂಬಿ ಬಂದವು. ಹೌದು, ಅಂತ್ಯ ಈಗ ಸುಂದರವಾಗಿದೆ. ಸಂಜೆ ಎಲ್ಲರೂ ಹೋದ ನಂತರ ಪ್ರಿಯಾ ನನ್ನ ಕೈ ಹಿಡಿದು ಹೇಳಿದಳು, ಅಮ್ಮ, ನಿಮ್ಮ ಕೋಣೆ ನಿಮಗಾಗಿ ಯಾವಾಗಲೂ ಸಿದ್ಧವಿರುತ್ತದೆ. ನೀವು ಯಾವಾಗ ಬರಬೇಕೆನಿಸಿದರೂ ಬರಬಹುದು. ಆರ್ಯನ್ ಬಾಲ್ಯದಂತೆಯೇ ನನ್ನ ತಲೆ ಸವರಿದ. ಇಂದು ರಾತ್ರಿ ಈ ಹಳೆಯ ಮನೆಗೆ ಮರಳಿದಾಗ ನನಗೆ ಒಂಟಿತನದ ಭಯವಾಗುತ್ತಿಲ್ಲ. ಏಕೆಂದರೆ ಈಗ ಇಲ್ಲಿ ಕೇವಲ ತಪ್ಪುಗಳಿಲ್ಲ, ಆ ತಪ್ಪುಗಳನ್ನು ಸರಿಪಡಿಸಿಕೊಂಡ ಕಥೆಯೂ ಇದೆ. ನಾಳೆ ಬೆಳಗ್ಗೆ ನಾನು ಪ್ರಿಯಾ ಪಾಠ ಮಾಡುವ ಶಾಲೆಗೆ ಹೋಗುತ್ತೇನೆ. ಅಲ್ಲಿನ ಮಕ್ಕಳಿಗೂ ಒಂದು ಕಥೆ ಹೇಳಿಬರುತ್ತೇನೆ. ಮನುಷ್ಯ ಎಷ್ಟೇ ಆಳದ ಪ್ರಪಾತಕ್ಕೆ ಬಿದ್ದರೂ ಪ್ರೀತಿ ಎಂಬ ಹಗ್ಗ ಯಾವಾಗಲೂ ಮೇಲ್ಮುಖವಾಗಿಯೇ ಇರುತ್ತದೆ ಎಂದು ತಿಳಿಸುವ ಕಥೆ ಅದು. ಅದನ್ನು ಹಿಡಿಯುವ ಧೈರ್ಯವಿದ್ದರೆ ಸಾಕು. ಇಂದು ನಾನು ಆ ಧೈರ್ಯವನ್ನು ಪಡೆದುಕೊಂಡಿದ್ದೇನೆ. ಮರುದಿನ ಬೆಳಿಗ್ಗೆ ನಾನು ಕಲ್ಪಿಸಿಕೊಳ್ಳದ ಸಾಹಸವೊಂದನ್ನು ಮಾಡಿದೆ. ಪ್ರಿಯಾಳ ಶಾಲೆಯ ಆ ಪುಟ್ಟ ಮಕ್ಕಳ ಮುಂದೆ ನಿಂತೆ. ಅವರ ಹೊಳೆಯುವ ಕಣ್ಣುಗಳು ನನ್ನನ್ನೇ ನೋಡುತ್ತಿದ್ದವು. ನಾನು ನನ್ನ ಪೂರ್ತಿ ಕಥೆಯನ್ನು ಯಾವುದೇ ಮುಚ್ಚುಮರೆಯಿಲ್ಲದೆ ವಿವರಿಸಿದೆ. ನಾನು ಹೇಗೆ ಒಬ್ಬ ಕ್ರೂರ ತಾಯಿಯಾಗಿದ್ದೆ, ಹೇಗೆ ನನ್ನ ಸೊಸೆಗೆ ನೋವು ನೀಡಿದೆ ಮತ್ತು ಅದೇ ಸೊಸೆ ನನ್ನನ್ನು ಕ್ಷಮಿಸಿ ಮತ್ತೆ ಮನುಷ್ಯಳಾಗಿ ಬದಲಿಸಿದಳು ಎಂದು ಹೇಳಿದೆ. ನನ್ನ ದನಿ ಕೆಲವೊಮ್ಮೆ ಮೆಲ್ಲಗಾಗುತ್ತಿತ್ತು, ಕೆಲವೊಮ್ಮೆ ನಿಂತು ಹೋಗುತ್ತಿತ್ತು. ಆದರೆ ಆ ಮಕ್ಕಳ ತಾಳ್ಮೆ ಮತ್ತು ಪ್ರಿಯಾಳ ನಗು ನನ್ನನ್ನು ಮುನ್ನಡೆಸಿತು. ಕಥೆ ಮುಗಿದಾಗ ಒಬ್ಬ ಹುಡುಗ ಕೈ ಎತ್ತಿ ಕೇಳಿದ, ಅಜ್ಜಿ, ಒಂದು ವೇಳೆ ಪ್ರಿಯಾ ಮ್ಯಾಮ್ ವಾಪಸ್ ಬರದೇ ಇದ್ದಿದ್ರೆ ಏನಾಗುತ್ತಿತ್ತು? ನಾನು ಪ್ರಾಮಾಣಿಕವಾಗಿ ಉತ್ತರಿಸಿದೆ, ಹಾಗಾಗಿದ್ರೆ ಈ ಅಜ್ಜಿ ಇಂದು ಇಲ್ಲಿ ಇರುತ್ತಿರಲಿಲ್ಲ ಮಗನೇ. ಬಹುಶಃ ಆ ಹಳೆಯ ಮನೆಯ ಗೋಡೆಗಳಂತೆ ಈಕೆಯೂ ಒಣಗಿ ಹೋಗಿರುತ್ತಿದ್ದಳು. ನನ್ನ ಉತ್ತರದ ನಂತರ ಅಲ್ಲಿ ಒಂದು ಗಾಢ ಮೌನ ಆವರಿಸಿತು. ನಂತರ ಪ್ರಿಯಾ ಹೇಳಿದಳು, ಆದ್ರೆ ಮಕ್ಕಳೇ, ಅಸಲಿ ವಿಷಯವೇನೆಂದರೆ ತಪ್ಪುಗಳು ಎಲ್ಲರಿಂದಲೂ ಆಗುತ್ತವೆ. ಮುಖ್ಯವಾಗಿರುವುದೆಂದರೆ ಆ ತಪ್ಪುಗಳನ್ನು ನಾವು ಒಪ್ಪಿಕೊಂಡು ತಿದ್ದಿಕೊಳ್ಳುವುದು. ಅಂದಿನಿಂದ ನನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಯಿತು. ನಾನು ಆ ಶಾಲೆಯ ಕಥೆ ಹೇಳುವ ಅಜ್ಜಿಯಾದೆ. ವಾರದಲ್ಲಿ 2 ದಿನ ಅಲ್ಲಿಗೆ ಹೋಗಿ ಮಕ್ಕಳಿಗೆ ನೈತಿಕತೆ, ಪ್ರೀತಿ ಮತ್ತು ಧೈರ್ಯದ ಕಥೆಗಳನ್ನು ಹೇಳುತ್ತೇನೆ. ಆದರೆ ನನ್ನ ಅತ್ಯಂತ ಜನಪ್ರಿಯ ಕಥೆ ನನ್ನದೇ ಕಥೆಯಾಗಿ ಉಳಿದಿದೆ. ಮಕ್ಕಳು ಅದನ್ನು ಪದೇ ಪದೇ ಕೇಳಲು ಬಯಸುತ್ತಾರೆ. ಅದರ ಪ್ರತಿ ಪದದಲ್ಲೂ ಯಾವುದೋ ಮಂತ್ರದಂಡವಿದ್ದಂತಿದೆ. ಮೆಲ್ಲಗೆ ನನ್ನ ಹಳೆಯ ಮನೆಯೂ ಬದಲಾಗತೊಡಗಿತು. ಪ್ರಿಯಾ ಮತ್ತು ಆರ್ಯನ್ ಆಗಾಗ ಬಂದು ಉಳಿಯುತ್ತಿದ್ದರು. ಅವರ ಉಪಸ್ಥಿತಿಯಿಂದ ಮನೆಯಲ್ಲಿ ಮತ್ತೆ ಚೈತನ್ಯ ತುಂಬಿತು. ಒಂದು ದಿನ ಪ್ರಿಯಾ ಹೇಳಿದಳು, ಅಮ್ಮ, ಈ ಮನೆಯಲ್ಲಿ ನೋವು ಮತ್ತು ಪ್ರೀತಿ ಎರಡೂ ಬೆರೆತಿದೆ. ಬನ್ನಿ, ಇದನ್ನು ಕೇವಲ ಪ್ರೀತಿ ನೆಲೆಸುವ ತಾಣವಾಗಿ ಮಾಡೋಣ. ಅವಳು ನನ್ನ ಮಲಗುವ ಕೋಣೆಯ ಗೋಡೆಯ ಮೇಲೆ ನಮ್ಮ ಮೂವರ ದೊಡ್ಡ ಭಾವಚಿತ್ರವನ್ನು ಹಾಕಿಸಿದಳು. ಗೃಹಪ್ರವೇಶ ಆದ ಅಂದಿನ ಆ ಚಿತ್ರದಲ್ಲಿ ನನ್ನ ಕಣ್ಣಲ್ಲಿ ಶಾಂತಿಯಿದೆ, ಆರ್ಯನ್ ಮುಖದಲ್ಲಿ ನಗುವಿದೆ ಮತ್ತು ಪ್ರಿಯಾ ನನ್ನ ಹೆಗಲ ಮೇಲೆ ಕೈಯಿಟ್ಟಿದ್ದಾಳೆ. ಇಂದು 1 ವರ್ಷದ ನಂತರ ನಾವೆಲ್ಲರೂ ಅದೇ ಹಳೆಯ ಮನೆಯ ಅಂಗಳದಲ್ಲಿ ಕುಳಿತಿದ್ದೇವೆ. ಎಲ್ಲಿ ನಾನು ಒಂದು ಕಾಲದಲ್ಲಿ ಪ್ರಿಯಾಳನ್ನು ಬೈಯುತ್ತಿದ್ದೆನೋ ಅಲ್ಲೇ ಇಂದು ಕುಳಿತಿದ್ದೇವೆ. ಚಹಾದ ಸಿಪ್ ತೆಗೆದುಕೊಳ್ಳುತ್ತಾ ಆರ್ಯನ್ ಹೇಳುತ್ತಾನೆ, ಅಮ್ಮ, ಈ ದಿನವನ್ನು ನೋಡುತ್ತೇನೆ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ನಾನು ಮುಗುಳ್ನಗುತ್ತೇನೆ. ನನ್ನೊಳಗಿದ್ದ ಆ ಕಠಿಣ ಅಹಂಕಾರಿ ವ್ಯಕ್ತಿ ಈಗ ಪೂರ್ಣವಾಗಿ ನಿರ್ಗಮಿಸಿದ್ದಾಳೆ. ಅವಳ ಜಾಗದಲ್ಲಿ ಈಗ ನಮ್ರತೆ, ತಿಳುವಳಿಕೆ ಮತ್ತು ಆಳವಾದ ಕೃತಜ್ಞತೆ ಮನೆ ಮಾಡಿದೆ. ಸಂಜೆ ಸೂರ್ಯ ಮುಳುಗುತ್ತಿದ್ದಾನೆ ಮತ್ತು ಆಕಾಶದಲ್ಲಿ ಕೆಂಪು ಹಳದಿ ಬಣ್ಣಗಳು ಹರಡಿವೆ. ಪ್ರಿಯಾ ನನ್ನ ಕಾಲು ಒತ್ತುತ್ತಿದ್ದಾಳೆ. ನಾನು ಅವಳ ತಲೆ ಸವರುತ್ತಾ ಹೇಳುತ್ತೇನೆ, ಮಗಳೇ, ನೀನು ನನ್ನನ್ನು ಕ್ಷಮಿಸಿದ್ದು ಮಾತ್ರವಲ್ಲ, ನನಗೆ ಮತ್ತೆ ಬದುಕುವುದನ್ನು ಕಲಿಸಿಕೊಟ್ಟೆ. ಅವಳು ನನ್ನನ್ನು ನೋಡಿ ಹೇಳುತ್ತಾಳೆ, ಇಲ್ಲ ಅಮ್ಮ, ನೀವು ತೋರಿಸಿದ ಆ ಧೈರ್ಯವನ್ನು ತೋರಿಸಲು ಬಹಳ ಕಡಿಮೆ ಜನರಿಗೆ ಸಾಧ್ಯವಾಗುತ್ತದೆ. ನೀವು ನಿಮ್ಮ ತಪ್ಪನ್ನು ಒಪ್ಪಿಕೊಂಡಿರಿ.
ಇಂದು ರಾತ್ರಿ ನಾನು ಮಲಗುವಾಗ ಆ ಹಳೆಯ ನೋವಿನ ಯಾವುದೇ ಕನಸು ಬರುವುದಿಲ್ಲ. ಬದಲಾಗಿ ನಾಳೆ ಬೆಳಗ್ಗೆ ಶಾಲೆಯ ಮಕ್ಕಳಿಗೆ ಹೇಳಲು ಒಂದು ಹೊಸ ಕಥೆಯನ್ನು ಯೋಚಿಸುತ್ತೇನೆ. ಜೀವನದ ಅತಿದೊಡ್ಡ ಗೆಲುವು ಇತರರ ಮೇಲೆ ಅಧಿಕಾರ ಚಲಾಯಿಸುವುದಲ್ಲ, ಬದಲಿಗೆ ತನ್ನೊಳಗಿನ ಅಹಂಕಾರವನ್ನು ಸೋಲಿಸುವುದು ಎಂದು ಸಾರುವ ಕಥೆಯದು. ಈ ಗೆಲುವನ್ನು ನನಗೆ ನನ್ನ ಸೊಸೆ ಕೊಡಿಸಿದಳು. ಜಗತ್ತಿನ ಎಲ್ಲಾ ಸಂಪತ್ತಿಗಿಂತಲೂ ಬೆಲೆಬಾಳುವ ಸತ್ಯವೇ ಈಗ ನನ್ನ ಪರಂಪರೆ, ಮತ್ತು ಈ ಪರಂಪರೆಯನ್ನು ನನ್ನ ಕಥೆ ಕೇಳುವ ಆ ಎಲ್ಲಾ ಮಕ್ಕಳೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಬಹುಶಃ ನನ್ನ ಜೀವನದ ಈಗಿನ ಏಕೈಕ ಮತ್ತು ಅತಿದೊಡ್ಡ ಉದ್ದೇಶ ಇದೇ ಆಗಿದೆ. ಕಾಲ ಕಳೆದಂತೆ ನನ್ನ ಕಥೆ ಎಲ್ಲೆಡೆ ಹರಡತೊಡಗಿತು. ಒಂದು ದಿನ ಶಾಲೆಯಿಂದ ಒಂದು ಪತ್ರ ಬಂತು. ಅದೊಂದು ಪ್ರಕಾಶನ ಸಂಸ್ಥೆಯ ಪತ್ರ. ಅವರು ನನ್ನ ಕಥೆಯನ್ನು ಪುಸ್ತಕದ ರೂಪದಲ್ಲಿ ಪ್ರಕಟಿಸಲು ಇಚ್ಛಿಸಿದ್ದರು. ಮೊದಲು ಮನಸ್ಸು ಸ್ವಲ್ಪ ಆತಂಕಕ್ಕೊಳಗಾಯಿತು. ಇದು ನನ್ನ ತಪ್ಪುಗಳ ಪ್ರದರ್ಶನವಲ್ಲವೇ ಎಂದು. ಆದರೆ ಪ್ರಿಯಾ ಹೇಳಿದಳು, ಅಮ್ಮ, ಇದು ಪ್ರದರ್ಶನವಲ್ಲ, ಪ್ರಾಯಶ್ಚಿತ್ತ ಮತ್ತು ಬಹುಶಃ ಇನ್ನೊಬ್ಬರಿಗೆ ದಾರಿದೀಪ. ಆರ್ಯನ್ ನನ್ನ ಕೈ ಹಿಡಿದು ಹೇಳಿದ, ಅಮ್ಮ, ನಿಮ್ಮ ಕಥೆ ಈಗ ಕೇವಲ ನಿಮ್ಮದಾಗಿ ಉಳಿದಿಲ್ಲ, ಅದು ನಮ್ಮೆಲ್ಲರದ್ದಾಗಿದೆ. ಪುಸ್ತಕದ ಮೊದಲ ಆವೃತ್ತಿಯು ಪಾಪಡಿ ಎಂಬ ಹೆಸರಿನಲ್ಲಿ ಪ್ರಕಟವಾಯಿತು. ಅದು ಪ್ರಿಯಾಳ ಬಾಲ್ಯದ ಮುದ್ದಿನ ಹೆಸರು. ಅವಳನ್ನು ಬೈಯುವಾಗಲೂ ನಾನು ಎಂದಿಗೂ ಆ ಹೆಸರಿನಿಂದ ಕರೆದಿರಲಿಲ್ಲ. ಪುಸ್ತಕದ ಮುಖಪುಟದ ಮೇಲೆ ನಮ್ಮ ಮೂವರ ಕೈಗಳು ಒಬ್ಬರ ಮೇಲೊಬ್ಬರು ಇಟ್ಟಿರುವ ಚಿತ್ರವಿತ್ತು. ಪುಸ್ತಕ ಬಿಡುಗಡೆ ಸಮಾರಂಭವು ಶಾಲೆಯ ಅದೇ ಹಾಲ್ನಲ್ಲಿ ನಡೆಯಿತು, ಎಲ್ಲಿ ನಾನು ಮೊದಲ ಬಾರಿಗೆ ನನ್ನ ಅಂತರಾಳವನ್ನು ತೆರೆದಿಟ್ಟಿದ್ದೆನೋ ಅಲ್ಲಿಯೇ. ಅಂದು ನನ್ನ ಹಿರಿಯ ಮಗ ಮತ್ತು ಸೊಸೆ ಕೂಡ ಅಲ್ಲಿದ್ದರು, ಮತ್ತು ಅವರ ಕಣ್ಣಲ್ಲಿ ಈಗ ದೂರವಿರಲಿಲ್ಲ, ಬದಲಾಗಿ ಒಂದು ಹೆಮ್ಮೆಯಿತ್ತು. ನಾನು ಮೈಕ್ರೋಫೋನ್ನಲ್ಲಿ ಈ ಪುಸ್ತಕ ನನ್ನ ಅಹಂಕಾರದ ಸಮಾಧಿ ಮತ್ತು ಪ್ರೀತಿಯ ಪುನರ್ಜನ್ಮದ ಕಥೆ ಎಂದು ಹೇಳಿದಾಗ ಹಾಲ್ ಚಪ್ಪಾಳೆಯಿಂದ ಮೊಳಗಿತು. ಪುಸ್ತಕ ಜನರ ಹೃದಯ ಸ್ಪರ್ಶಿಸಿತು. ನನಗೆ ಪತ್ರಗಳು ಬರಲಾರಂಭಿಸಿವು. ಕೆಲವು ವೃದ್ಧ ತಾಯಂದಿರಿಂದ, ಕೆಲವು ನೊಂದ ಸೊಸೆಯಂದಿರಿಂದ. ಪ್ರತಿ ಪತ್ರದ ಉತ್ತರದಲ್ಲೂ ನಾನು ಒಂದೇ ಮಾತು ಬರೆಯುತ್ತಿದ್ದೆ: ಸತ್ಯ ಹೇಳಿ, ಕೇಳಿ ಮತ್ತು ನಿಮ್ಮನ್ನು ಹಿಡಿಯಲು ಬಂದ ಆ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿ. ಪ್ರಿಯಾ ಮತ್ತು ನಾವು ಸೇರಿ ಪಾಪಡಿ ಸಂವಾದ ಎಂಬ ಒಂದು ಸಣ್ಣ ಗುಂಪನ್ನು ನಡೆಸತೊಡಗಿದೆವು. ಅಲ್ಲಿ ಅತ್ತೆ ಸೊಸೆಯರು ಭಯವಿಲ್ಲದೆ ಮುಕ್ತವಾಗಿ ಮಾತನಾಡುತ್ತಿದ್ದರು. ನಂತರ ಆ ದಿನ ಬಂದೇ ಬಿಟ್ಟಿತು. ಪ್ರಿಯಾ ತಾನು ತಾಯಿಯಾಗಲಿರುವ ಸುದ್ದಿ ನೀಡಿದಳು. ಅದನ್ನು ಕೇಳಿ ನನ್ನ ಕಣ್ಣಲ್ಲಿ ನೀರು ತುಂಬಿತು. ಆದರೆ ಈಗ ಅವು ದುಃಖದ ಕಣ್ಣೀರಾಗಿರಲಿಲ್ಲ, ಬದಲಾಗಿ ಅನಂತ ಭರವಸೆಯದ್ದಾಗಿದ್ದವು. ಆ ಸುಂದರ ಹೆಣ್ಣುಮಗು ಜನಿಸಿದಾಗ ಅವಳನ್ನು ಕೈಗೆತ್ತಿಕೊಂಡ ತಕ್ಷಣ ಜೀವನ ನನಗೆ ಎರಡನೇ ಅವಕಾಶ ಮಾತ್ರವಲ್ಲ, ಒಂದು ಹೊಸ ಆರಂಭವನ್ನೇ ನೀಡಿದೆ ಎಂದು ಅನಿಸಿತು. ಅವಳಿಗೆ ಕ್ಷಮಾ ಎಂದು ಹೆಸರಿಡಲಾಯಿತು. ಅವಳು ನನ್ನ ಹಳೆಯ ಮನೆಯ ಪ್ರತಿ ಗೋಡೆಯ ಮೇಲೆ ಹೊಸ ಬೆಳಕಾಗಿ ಮಿಂಚತೊಡಗಿದಳು. ಇಂದು ಕ್ಷಮಾಗೆ 2 ವರ್ಷ. ಅವಳು ನನ್ನ ಪಕ್ಕ ಕುಳಿತು ಅದೇ ಪುಸ್ತಕದ ಬಣ್ಣಬಣ್ಣದ ಚಿತ್ರಗಳನ್ನು ನೋಡುತ್ತಾಳೆ, ಮತ್ತು ನಾನು ಅವಳಿಗೆ ಸರಳ ಶಬ್ದಗಳಲ್ಲಿ ಕಥೆ ಹೇಳುತ್ತೇನೆ. ಒಂದಾನೊಂದು ಕಾಲದಲ್ಲಿ ಒಬ್ಬ ಅಜ್ಜಿ ದೊಡ್ಡ ತಪ್ಪು ಮಾಡಿದಳು. ಆಮೇಲೆ ಅವಳು ಕ್ಷಮೆ ಕೇಳಿದಳು, ಮತ್ತು ಎಲ್ಲವೂ ಮತ್ತೆ ಸರಿಯಾಯಿತು. ಅವಳು ತನ್ನ ಪುಟ್ಟ ಬೆರಳಿನಿಂದ ಪ್ರಿಯಾಳ ಚಿತ್ರವನ್ನು ತೋರಿಸಿ ಅಮ್ಮ ಎನ್ನುತ್ತಾಳೆ, ಮತ್ತು ನನ್ನ ಚಿತ್ರವನ್ನು ಮುಟ್ಟಿ ಅಜ್ಜಿ ಪ್ರೀತಿ ಎನ್ನುತ್ತಾಳೆ. ಸೂರ್ಯ ಮತ್ತೆ ಮುಳುಗುತ್ತಿದ್ದಾನೆ. ನಾನು, ಪ್ರಿಯಾ, ಆರ್ಯನ್ ಮತ್ತು ಕ್ಷಮಾ ನಾವೆಲ್ಲರೂ ಅಂಗಳದಲ್ಲಿ ಕುಳಿತಿದ್ದೇವಿ. ನನ್ನ ಜೀವನದ ಈ ಭಾಗದ ಬಗ್ಗೆ ನನಗೆ ಯಾವುದೇ ಕಲ್ಪನೆ ಇರಲಿಲ್ಲ. ನನ್ನ ಅಹಂಕಾರದ ನೆರಳಿನಲ್ಲಿ ಹೂತು ಹೋಗಿದ್ದ ಬೀಜದಿಂದ ಪ್ರೀತಿಯ ಇಷ್ಟು ದೊಡ್ಡ ವೃಕ್ಷ ಬೆಳೆಯಬಹುದು ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ಈ ವೃಕ್ಷ ಈಗ ನಮಗೆ ನೆರಳು ನೀಡುತ್ತಿರುವುದು ಮಾತ್ರವಲ್ಲದೆ ಅದರ ಕೊಂಬೆಗಳನ್ನು ತಲುಪುವ ಪ್ರತಿಯೊಬ್ಬರಿಗೂ ಆಶ್ರಯ ನೀಡುತ್ತಿದೆ. ನನ್ನ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಬದಲಾಗಿ ಇದು ಒಂದು ಹೊಸ ಭಾಷೆಯಲ್ಲಿ ಬರೆಯಲ್ಪಡುತ್ತಿದೆ. ಕ್ಷಮಾಳ ಮುಗ್ಧ ನಗುವಿನಲ್ಲಿ, ಪ್ರಿಯಾಳ ಅವಿರತ ಸಮರ್ಪಣೆಯಲ್ಲಿ, ಆರ್ಯನನ ಸಹಜ ಕ್ಷಮಾಗುಣದಲ್ಲಿ, ಮತ್ತು ಈಗ ಪಾಪಡಿಯನ್ನು ತಮ್ಮ ತಾಯಿ ಎಂದು ಕರೆಯುತ್ತಿರುವ ಆ ಅಪರಿಚಿತ ಜನನ ಪತ್ರಗಳಲ್ಲಿ ಈ ಕಥೆ ಜೀವಂತವಾಗಿದೆ. ಒಂದು ದಿನ ನನ್ನ ದೇಹವು ಈ ಕಥೆಯನ್ನು ಬಿಟ್ಟು ಹೋಗುತ್ತದೆ ಎಂದು ನನಗೆ ತಿಳಿದಿದೆ. ಆದರೆ ಇದರ ಸಾಲುಗಳು, ಇದರ ಪಾಠ ಮತ್ತು ಇದರ ಪ್ರೀತಿ ಯಾವಾಗಲೂ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಎಲ್ಲೋ ದೂರ ಕುಳಿತಿರುವ ಯಾವುದೋ ಕಠಿಣ ಹೃದಯದ ತಾಯಿ ನನ್ನ ಕಥೆಯನ್ನು ಓದಿ ತನ್ನ ಸೊಸೆಯ ಕೈ ಹಿಡಿದರೆ ಅದೇ ನನ್ನ ಕಥೆಯ ನಿಜವಾದ ಮುಕ್ತಾಯ, ಅಥವಾ ಒಂದು ಹೊಸ ಆರಂಭ. ಕ್ಷಮಾಗೆ 3 ವರ್ಷ ತುಂಬಿದಾಗ ನಾವು ಶಾಲೆಯ ಹಿಂದೆ ಒಂದು ಪುಟ್ಟ ತೋಟವನ್ನು ನಿರ್ಮಿಸಿದೆವು, ಮತ್ತು ಅದಕ್ಕೆ ಕ್ಷಮಾ ಉದ್ಯಾನ ಎಂದು ಹೆಸರಿಟ್ಟೆವು. ಇದು ಸಾಧಾರಣ ತೋಟವಾಗಿರಲಿಲ್ಲ. ಪಾಪಡಿ ಸಂವಾದದ ಮೂಲಕ ತಮ್ಮ ಮುರಿದುಹೋದ ಸಂಬಂಧಗಳನ್ನು ಮತ್ತೆ ಜೋಡಿಸಿಕೊಂಡವರು ಇಲ್ಲಿ ಪ್ರತಿಯೊಂದು ಗಿಡವನ್ನು ನೆಟ್ಟಿದ್ದರು.
ತನ್ನ ಸೊಸೆಯನ್ನು ಮನೆಗೆ ಮರಳಿ ಕರೆದು ತಂದ ಒಬ್ಬ ವಿಧವೆ ತಾಯಿ ಒಂದು ಮರವನ್ನು ನೆಟ್ಟರೆ, ಅತ್ತೆಯ ಮನಗೆಡ್ಡ ಸೊಸೆ ಒಂದು ಪೊದೆಯನ್ನು ನೆಟ್ಟಳು. ಅದರ ಮಧ್ಯದಲ್ಲಿ ನಾನೇ ಸ್ವತಃ ನೆಟ್ಟ ಒಂದು ಸುಂದರ ಮಲ್ಲಿಗೆ ಗಿಡವಿತ್ತು. ಅದರ ಸುಗಂಧ ಇಡೀ ತೋಟದಲ್ಲಿ ಹರಡುತ್ತಿತ್ತು. ಅದು ಕ್ಷಮೆಯ ಪರಿಮಳದಂತಿತ್ತು. ಒಂದು ದಿನ ತೋಟದಲ್ಲಿ ಕುಳಿತಿದ್ದಾಗ ಪ್ರಿಯಾ ಹೇಳಿದಳು, ಅಮ್ಮ, ನಿಮ್ಮ ಕಥೆ ಇಷ್ಟೊಂದು ಜನರ ಜೀವನವನ್ನು ಬದಲಾಯಿಸಿದೆ. ನಾವು ಇದನ್ನು ಇನ್ನೂ ಮುಂದೆ ಕೊಂಡೊಯ್ಯಬೇಕು. ಸಮಾಜದಿಂದ ತಿರಸ್ಕೃತಗೊಂಡ ವೃದ್ಧ ಮಹಿಳೆಯರು ಮತ್ತು ಅಸಹಾಯಕ ಸೊಸೆಯರಿಗಾಗಿ ಒಂದು ಆಶ್ರಯ ತಾಣ, ಪಾಪಡಿ ಗ್ರಾಮವನ್ನು ನಿರ್ಮಿಸುವ ಆಲೋಚನೆಯನ್ನು ಅವಳು ಮುಂದಿಟ್ಟಳು. ಅದನ್ನು ಕೇಳಿ ನನ್ನ ಕಣ್ಣುಗಳು ಹೊಳೆಯತೊಡಗಿದವು. ಒಮ್ಮೆ ನಾನು ಪ್ರಿಯಾಳ ಹೆಸರಿಗೆ ಬರೆಯಲು ಬಯಸಿದ್ದ ನನ್ನೆಲ್ಲ ಆಸ್ತಿ ಈಗ ಇದೇ ಕೆಲಸಕ್ಕೆ ಬಳಕೆಯಾಗಬೇಕಿತ್ತು. ಮೊದಲ ಪಾಪಡಿ ಗ್ರಾಮ ನಮ್ಮ ನಗರದಿಂದ ದೂರವಿರುವ ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣವಾಯಿತು. ಉದ್ಘಾಟನೆಯ ದಿನ ತನ್ನ ಮಕ್ಕಳಿಂದ ಮನೆಯಿಂದ ಹೊರಹಾಕಲ್ಪಟ್ಟ 60 ವರ್ಷದ ಬಿಯಾ ಎಂಬ ಮಹಿಳೆಗೆ ಮನೆಯ ಕೀಲಿಕೈಯನ್ನು ನೀಡಿದಾಗ ಅವಳು ನನ್ನ ಪಾದಗಳನ್ನು ಮುಟ್ಟಿದಳು. ನಾನು ತಕ್ಷಣ ಅವಳನ್ನು ಎತ್ತಿ ಅಪ್ಪಿಕೊಂಡೆ. ಅವಳ ಕಣ್ಣುಗಳಲ್ಲಿ ನನ್ನದೇ ಹಳೆಯ ಪ್ರತಿಬಿಂಬವನ್ನು ಕಂಡೆ. ಭಯ, ಅಪಮಾನ ಮತ್ತು ನಂತರ ಹೊಳೆಯುವ ಒಂದು ಆಶಾದೀಪ. ನಾನವಳಿಗೆ ಹೇಳಿದೆ, ಸಹೋದರಿ, ಇಲ್ಲಿ ಯಾರೂ ಪಾದ ಮುಟ್ಟುವುದಿಲ್ಲ. ಇಲ್ಲಿ ಪ್ರತಿಯೊಬ್ಬರೂ ಪರಸ್ಪರರ ಕೈ ಹಿಡಿಯುತ್ತಾರೆ. ಸಮಯ ಕಳೆದಂತೆ ಪಾಪಡಿ ಗ್ರಾಮದ ಕೀರ್ತಿ ಹರಡಿತು. ಒಂದು ದಿನ ಅನಿರೀಕ್ಷಿತ ಅತಿಥಿಯೊಬ್ಬರು ಬಂದರು. ನನ್ನ ಹಳೆಯ ನೆರೆಯವಳು ಸುಶೀಲಾ. ಅವಳು ಒಮ್ಮೆ ನನ್ನ ಅಹಂಕಾರದ ಸಖಿಯಾಗಿದ್ದಳು. ಅವಳು ಈಗ ಬಹಳ ವೃದ್ಧೆಯಾಗಿ ನೊಂದಂತೆ ಕಾಣುತ್ತಿದ್ದಳು. ಅವಳ ಮಕ್ಕಳೂ ಅವಳನ್ನು ಏಕಾಂಗಿಯಾಗಿ ಬಿಟ್ಟಿದ್ದರು. ನಾನು ನಿನ್ನ ಪುಸ್ತಕ ಓದಿ ಬಂದಿದ್ದೇನೆ ಎಂದು ಅವಳು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದಳು. ಅವಳನ್ನು ನೋಡಿ ನನ್ನ ಹೃದಯ ತುಂಬಿ ಬಂತು. ಪ್ರಿಯಾ ನಗುತ್ತಾ ಅವಳ ಸಾಮಾನುಗಳನ್ನು ಹಿಡಿದು ಹೇಳಿದಳು, ಅತ್ತೆ, ಇದು ನಿಮ್ಮದೂ ಮನೆ. ಇಂದು ಕ್ಷಮಾಗೆ 5 ವರ್ಷ. ಅವಳು ಪಾಪಡಿ ಗ್ರಾಮದ ಎಲ್ಲರ ಮುದ್ದಿನ ಮಗು. ಅಲ್ಲಿ ಅವಳಿಗೆ ಅನೇಕ ಅಜ್ಜಿಯರು ಮತ್ತು ತಾಯಂದಿರಿದ್ದಾರೆ. ಒಂದು ಸಂಜೆ ತೋಟದಲ್ಲಿ ಕುಳಿತಿದ್ದಾಗ ಕ್ಷಮಾ ಹಠಾತ್ತಾಗಿ ಪ್ರಿಯಾಳನ್ನು ಕೇಳಿದಳು, ಅಮ್ಮ, ಅಜ್ಜಿ ಮೊದಲು ಕೆಟ್ಟವರಾಗಿದ್ದರಾ? ಒಂದು ಕ್ಷಣ ಮೌನ ಆವರಿಸಿತು. ನಂತರ ಅವಳನ್ನು ಮಡಿಲಲ್ಲಿ ಎತ್ತಿಕೊಂಡು ಹೇಳಿದಳು, ಇಲ್ಲ ಕಂದ, ಅಜ್ಜಿ ಮೊದಲು ಹೆದರಿದ್ದರು. ಭಯ ಬಹಳ ದೊಡ್ಡದಾದಾಗ ಜನರು ಕಠಿಣವಾಗಿ ಕಾಣುತ್ತಾರೆ. ಆದರೆ ನೋಡು, ಈಗ ಅಜ್ಜಿ ಎಷ್ಟು ಪ್ರೀತಿ ಕೊಡುತ್ತಾರೆ. ನಾನು ಕ್ಷಮಾಳನ್ನು ಮಡಿಲಿಗೆ ತೆಗೆದುಕೊಂಡೆ. ಸೂರ್ಯನ ಕೊನೆಯ ಕಿರಣಗಳು ಮಲ್ಲಿಗೆ ಬಳ್ಳಿಗಳ ಮೇಲೆ ಬೀಳುತ್ತಿದ್ದವು. ಜೀವನ ಎಷ್ಟು ಅದ್ಭುತ ಎಂದು ಯೋಚಿಸಿದೆ. ಒಂದು ಕಾಲದಲ್ಲಿ ನನ್ನ ಭಯವು ನನ್ನ ಪ್ರೀತಿಯ ಮೇಲೆ ಸವಾರಿ ಮಾಡುತ್ತಿತ್ತು. ಇಂದು ನನ್ನ ಪ್ರೀತಿ ಅನೇಕರ ಭಯವನ್ನು ಹೋಗಲಾಡಿಸುತ್ತಿದೆ. ನನ್ನ ವೈಯಕ್ತಿಕ ಕಥೆ ಈಗ ಒಂದು ಸಮೂಹದ ಗಾಥೆಯಾಗಿದೆ. ನನ್ನ ಜೀವನದ ಸೂರ್ಯ ಅಸ್ತಮಿಸುವ ಸಮಯ ಬಂದಿದೆಯೆಂದು ನನಗೆ ಗೊತ್ತು. ಆದರೆ ನನಗೆ ಭಯವಿಲ್ಲ, ಏಕೆಂದರೆ ಪ್ರಿಯಾಳ ಕರುಣೆ, ಆರ್ಯನನ ಸಹಕಾರ ಮತ್ತು ಕ್ಷಮಾಳ ಮುಗ್ಧತೆ ಈ ಕಥೆಯನ್ನು ಮುಂದುವರಿಸುತ್ತವೆ. ಶತಮಾನಗಳ ನಂತರ ಯಾರಾದರೂ ಪಾಪಡಿ ಗ್ರಾಮದ ಅಡಿಪಾಯದ ಬಗ್ಗೆ ಓದಿದರೆ, ಪ್ರೀತಿಯ ಭಾಷೆಯನ್ನು ಕಲಿತ ಒಬ್ಬ ಸ್ತ್ರೀಯ ಅಹಂಕಾರದಿಂದ ಇದು ಶುರುವಾಯಿತು ಎಂದು ತಿಳಿದು ಆ ಓದುಗರಿಗೂ ತಮ್ಮ ಹೃದಯದ ಬಾಗಿಲನ್ನು ಸ್ವಲ್ಪ ತೆರೆಯಬಹುದು. ಇದೇ ಜೀವನದ ಚಕ್ರ. ಒಂದು ತಪ್ಪು, ಒಂದು ಪಾಠ ಮತ್ತು ನಂತರ ಮಾನವೀಯತೆಯನ್ನು ಶಾಶ್ವತವಾಗಿ ಸ್ಪರ್ಶಿಸುವ ಒಂದು ಪರಂಪರೆ. ನನ್ನ ಕಥೆ ಮುಗಿದಿತು, ಆದರೆ ಈ ಗಾಥೆ ಅಮರವಾಗಿದೆ. ಮತ್ತು ಒಂದು ದಿನ ಕ್ಷಮಾ ಉದ್ಯಾನದಲ್ಲಿ ಶರತ್ಕಾಲದ ಒಣ ಎಲೆಗಳು ಉದುರುತ್ತಿದ್ದಾಗ ನನ್ನಾತ್ಮವು ಬಯಸುವ ಕಾರ್ಯಗಳನ್ನು ನನ್ನ ದೇಹಕ್ಕೆ ಮಾಡಲು ಇನ್ನೂ ಸಾಧ್ಯವಿಲ್ಲ ಎಂದು ನನಗೆ ಅನ್ನಿಸಿತು. ಆದರೆ ನನಗೆ ಚಿಂತೆ ಇರಲಿಲ್ಲ. ಪಾಪಡಿ ಗ್ರಾಮದ ಪ್ರತಿಯೊಂದು ಜವಾಬ್ದಾರಿಯನ್ನು ಪ್ರಿಯಾ ಹೇಗೆ ನಿಭಾಯಿಸುತ್ತಿದ್ದಾಳೆ ಎಂದು ಮತ್ತು ಆರ್ಯನ್ ಅವಳಿಗೆ ಹೇಗೆ ಬೆಂಬಲವಾಗಿ ನಿಂತಿದ್ದಾನೆ ಎಂದು ನಾನು ನೋಡಿದ್ದೆ. ಕ್ಷಮಾ ಈಗ ಪ್ರತಿಯೊಬ್ಬ ವೃದ್ಧ ಮಹಿಳೆಯ ಕೈ ಹಿಡಿದು ನಡೆಯಲು ಕಲಿಸುತ್ತಿದ್ದಳು. ನನ್ನ ಕೊನೆಯ ಹುಟ್ಟುಹಬ್ಬದ ದಿನ ಇಡೀ ಪಾಪಡಿ ಗ್ರಾಮವೇ ಒಂದು ಕುಟುಂಬವಾಗಿ ಅಲ್ಲಿ ನೆರೆದಿತ್ತು. ನನಗೆ ಘನ ಆಹಾರ ಸೇವಿಸಲು ಸಾಧ್ಯವಾಗದ ಕಾರಣ ಬಿಯಾ ನನ್ನಗಾಗಿ ಪಾಯಸ ಮಾಡಿದಳು. ಸುಶೀಲಾ ನನ್ನ ಪಕ್ಕದಲ್ಲಿ ಕುಳಿತು ಭಜನೆಗಳನ್ನು ಹಾಡಿದಳು. ಅಂದು ನಾನು ಯಾರಿಗೂ ಹೇಳಲಿಲ್ಲ ಎಂದರೂ ಅದು ನನ್ನ ಕೊನೆಯ ಹುಣ್ಣಿಮೆಯ ರಾತ್ರಿ ಎಂದು ನನಗೆ ಅನ್ನಿಸಿತು. ಸಂಜೆ ಎಲ್ಲರೂ ಹೋದ ನಂತರ ಪ್ರಿಯಾ, ಆರ್ಯನ್ ಮತ್ತು ಕ್ಷಮಾ ನನ್ನ ಬಳಿಯೇ ಕುಳಿತಿದ್ದರು. ಕ್ಷಮಾ ತನ್ನ ಪುಟ್ಟ ಕೈಗಳಿಂದ ನನ್ನ ಮುಖ ಸವರಿ, ಅಜ್ಜಿ, ನೀನ್ ತುಂಬ ಸುಂದರವಾಗಿದ್ದೀಯ ಎಂದಳು. ಆ ಕ್ಷಣ ನನಗನಿಸಿತು, ನಾನು ಜೀವನದಲ್ಲಿ ಎಲ್ಲವನ್ನೂ ಪಡೆದುಕೊಂಡಿದ್ದೇನೆ ಎಂದು. ಅಂದು ರಾತ್ರಿ ಚಂದಿರನ ಬೆಳಕು ಅಂಗಳದಲ್ಲಿ ಚಾದರದಂತೆ ಹರಡಿತ್ತು. ನಾನು ಪ್ರಿಯಾಗೆ ಹೇಳಿದೆ, ನನ್ನ ಪುಸ್ತಕದ ಕೊನೆಯ ಪುಟವನ್ನು ನೀನು ಬರೆ. ಆ ಪುಟ ಇನ್ನೂ ಖಾಲಿ ಇದೆ. ಪ್ರಿಯಾಳ ಕಣ್ಣಲ್ಲಿ ನೀರಿತ್ತು. ಆದರೂ ಅವಳು ನಗುತ್ತಾ ಹೇಳಿದಳು,
ಆ ಪುಟ ಎಂದಿಗೂ ಖಾಲಿಯಿರುವುದಿಲ್ಲ ಅಮ್ಮ. ಪ್ರತಿ ಹೊಸ ಆರಂಭವೂ ಅಲ್ಲಿ ಬರೆಯಲ್ಪಡುತ್ತದೆ. ನಾನು ಮುಗುಳ್ನಕ್ಕೂ ಗಾಢವಾದ ಶಾಂತವಾದ ನಿದ್ರೆಗೆ ಜಾರಿದೆ. ಮರುದಿನ ಬೆಳಿಗ್ಗೆ ನಾನು ಏಳಲೇ ಇಲ್ಲ. ನನ್ನ ಶರೀರವು ಈ ಪ್ರಪಂಚದಿಂದ ವಿದಾಯ ಪಡೆಯಿತು. ಆದರೆ ನನ್ನ ಅಸ್ತಿತ್ವವು ಆ ತೋಟದ ಗಾಳಿಯಲ್ಲಿ, ಆ ಪುಸ್ತಕದ ಪುಟಗಳಲ್ಲಿ ಮತ್ತು ಪಾಪಡಿ ಗ್ರಾಮದಲ್ಲಿ ನೆಲೆಕೊಂಡ ಪ್ರತಿ ಮಹಿಳೆಯ ಹೃದಯದಲ್ಲಿ ಬೆರೆತು ಹೋಯಿತು. ನನ್ನ ಕೊನೆಯ ಆಸೆಯಂತೆ ನನ್ನ ಚಿತೆಯ ಭಸ್ಮವನ್ನು ಕ್ಷಮಾ ಉದ್ಯಾನದ ಮಲ್ಲಿಗೆ ಬಳ್ಳಿಗಳ ಬುಡದಲ್ಲಿ ಹರಡಲಾಯಿತು. ಅಂದಿನಿಂದ ಆ ಮಲ್ಲಿಗೆಯ ಸುಗಂಧ ಮತ್ತಷ್ಟು ಹೆಚ್ಚಾಯಿತು. ಜನರು ಹೇಳುತ್ತಾರೆ, ಆ ಪರಿಮಳದಲ್ಲಿ ಒಂದು ಅದ್ಭುತ ಶಾಂತಿಯಿದೆ ಎಂದು. ತಪ್ಪುಗಳನ್ನು ಕ್ಷಮಿಸಲು ಮತ್ತು ಹೊಸ ಪ್ರೀತಿಯನ್ನು ಚಿಗುರಿಸಲು ಕಲಿಸುವ ಶಾಂತಿಯದು. ಇಂದು ಪ್ರಿಯಾ ಪಾಪಡಿ ಗ್ರಾಮದ ಹೊಸ ವಿಸ್ತರಣೆಯ ಯೋಜನೆಗಳನ್ನು ರೂಪಿಸುವಾಗ ನನ್ನ ಕುರ್ಚಿಯನ್ನು ಖಾಲಿ ಬಿಡುವುದಿಲ್ಲ. ಕ್ಷಮಾ ಅಲ್ಲಿ ಕುಳಿತು ಚಿತ್ರ ಬಿಡಿಸುತ್ತಾಳೆ ಮತ್ತು ಆರ್ಯನ್ ಎಲ್ಲರಿಗೂ ಹೇಳುತ್ತಾನೆ, ಈ ಸುದೀರ್ಘ ಪಯಣವು ಒಬ್ಬ ಕಠಿಣ ಹೃದಯದ ತಾಯಿಯಿಂದ ಶುರುವಾಗಿತ್ತು. ಅವಳು ಕೊನೆಗೆ ತನ್ನ ಹೃದಯವನ್ನು ಇಡೀ ಮಾನವ ಕುಲಕ್ಕಾಗಿ ತೆರೆದಿಟ್ಟಳು ಎಂದು. ನನ್ನ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಇದು ಹೊಸ ಕಥೆಗಳು ಹುಟ್ಟುವ ಒಂದು ಉಗಮಸ್ಥಾನ. ಪ್ರತಿ ಬಾರಿ ಮುರಿದು ಹೋದ ಸಂಬಂಧವೊಂದು ಮತ್ತೆ ಒಂದಾದಾಗ, ಪ್ರತಿ ಬಾರಿ ಅತ್ತೆಯೊಬ್ಬಳು ತನ್ನ ಸೊಸೆಯ ಕೈ ಹಿಡಿದಾಗ ಮತ್ತು ಪ್ರತಿ ಬಾರಿ ಸೊಸೆಯೊಬ್ಬಳು ಅಮ್ಮ ಎಂದು ಕರೆಯುವಾಗ, ಅಲ್ಲೆಲ್ಲ ನನ್ನ ಕಥೆ ಮತ್ತೆ ಜೀವಂತವಾಗುತ್ತದೆ. ಇದು ಅಮರ, ಅನಂತ ಮತ್ತು ಸದಾ ಪ್ರಸ್ತುತ. ಏಕೆಂದರೆ ಪ್ರೀತಿ ಒಮ್ಮೆ ಸತ್ಯವಾದ ಹೃದಯದಲ್ಲಿ ಜನ್ಮ ತಾಳಿದರೆ ಅದು ಎಂದಿಗೂ ಸಾಯುವುದಿಲ್ಲ. ಅದು ಕೇವಲ ರೂಪ ಬದಲಾಯಿಸುತ್ತದೆ. ಕೆಲವೊಮ್ಮೆ ಕ್ಷಮೆಯಾಗಿ, ಕೆಲವೊಮ್ಮೆ ಸೇವೆಯಾಗಿ, ಕೆಲವೊಮ್ಮೆ ಪ್ರತಿ ಉಸಿರಿನಲ್ಲೂ ಹರಡುವ ಮಧುರ ಸುಗಂಧವಾಗಿ. ನಾನು ಈಗ ಆ ಸುಗಂಧದ ಒಂದು ಅಂಶವಾಗಿದ್ದೇನೆ, ಶಾಶ್ವತವಾಗಿ. ಆದರೆ ಕಥೆಗಳ ಮಾಯೆಯೇ ಹಾಗೆ. ಅವು ಎಂದಿಗೂ ಪೂರ್ಣವಾಗಿ ಮುಗಿಯುವುದಿಲ್ಲ. ಅವು ಕೇವಲ ವಿರಾಮ ಪಡೆಯುತ್ತವೆ ಮತ್ತು ಹೊಸ ಪಾತ್ರಗಳ ಮೂಲಕ ಪುನರ್ಜನ್ಮ ಪಡೆಯುತ್ತವೆ. ನನ್ನ ನಿರ್ಗಮನದ ನಂತರವೂ ಪಾಪಡಿ ಗ್ರಾಮದ ಗೋಡೆಗಳು ಅನೇಕ ಕಥೆಗಳನ್ನು ಕೇಳಿದವು. ಒಂದು ದಿನ ತಾರಾ ಎಂಬ ಯುವತಿ ಅಲ್ಲಿಗೆ ಬಂದಳು. ವರದಕ್ಷಿಣೆಗಾಗಿ ಕಿರುಕುಳ ನೀಡುವ ಕುಟುಂಬದಿಂದ ತಪ್ಪಿಸಿಕೊಂಡು ಬಂದ ಅವಳು ನಾನು ನಿಲ್ಲುತ್ತಿದ್ದ ಅದೇ ಅಂಗಳದಲ್ಲಿ ಹೆದರಿ ನಿಂತಿದ್ದಳು. ಪ್ರಿಯಾ ಅವಳನ್ನು ನೋಡಿದಾಗ ಅವಳಿಗೆ ತನ್ನದೇ ಹಳೆಯ ಮುಖ ನೆನಪಾಯಿತು. ಪ್ರಿಯಾ ಅವಳನ್ನು ಅಪ್ಪಿಕೊಳ್ಳಲಿಲ್ಲ. ಬದಲಿಗೆ ಅವಳ ಕೈ ಹಿಡಿದು ಹೇಳಿದಳು, ನೀನು ಸುರಕ್ಷಿತವಾಗಿದ್ದೀಯ. ಇನ್ನು ನೀನು ಹೆದರುವ ಅಗತ್ಯವಿಲ್ಲ. ಅಂದು ರಾತ್ರಿ ಪ್ರಿಯಾ ಅವಳಿಗೆ ಆ ಪಾಪಡಿ ಪುಸ್ತಕವನ್ನು ನೀಡಿದಳು. ತಾರಾ ರಾತ್ರಿಯಿಡೀ ಅದನ್ನು ಓದಿದಳು. ಮರುದಿನ ಬೆಳಿಗ್ಗೆ ಅವಳ ಕಣ್ಣಲ್ಲಿ ನೀರಿನ ಬದಲು ದೃಢಸಂಕಲ್ಪವಿತ್ತು. ಅವಳು ಪ್ರಿಯಾಗೆ ಹೇಳಿದಳು, ನಾನು ವಕೀಲಳಾಗುತ್ತೇನೆ, ನೊಂದ ಇನ್ನುಳಿದ ಹೆಣ್ಣುಮಕ್ಕಳಿಗಾಗಿ ಹೋರಾಡುತ್ತೇನೆ ಎಂದು. ತಾರಾ ಅಂದುಕೊಂಡಿದ್ದನ್ನು ಸಾಧಿಸಿದಳು. ಅವಳು ಓದಿ ವಕೀಲಳಾದಳು ಮತ್ತು ಇಂದು ಪಾಪಡಿ ಗ್ರಾಮದ ಕಾನೂನು ಸಲಹೆಗಾರ್ತಿಯಾಗಿದ್ದಾಳೆ. ಅವಳ ಕಥೆ ನನ್ನ ಕಥೆಯ ಒಂದು ಹೊಸ ಅಧ್ಯಾಯವಾಗಿತ್ತು. ಅಲ್ಲಿ ನೋವು ಶಕ್ತಿಯಾಗಿ ಬದಲಾಗಿತ್ತು. ಕ್ಷಮಾಗೆ ಈಗ 10 ವರ್ಷ. ಅವಳು ತನ್ನ ಶಾಲೆಯ ಪ್ರಾಜೆಕ್ಟ್ಗಾಗಿ ಪಾಪಡಿ ಗ್ರಾಮದ ಇತಿಹಾಸವನ್ನು ಬರೆದಳು. ಅದಕ್ಕೆ ಪ್ರಥಮ ಬಹುಮಾನ ಲಭಿಸಿತು. ಅವಳ ಪ್ರಬಂಧದ ಶೀರ್ಷಿಕೆ ಕಲ್ಲುಗಳಿಂದ ಮುತ್ತುಗಳನ್ನು ಸೃಷ್ಟಿಸುವುದನ್ನು ಕಲಿಸಿದ ನನ್ನ ಅಜ್ಜಿ ಎಂದಿತ್ತು. ಅವಳು ವೇದಿಕೆಯ ಮೇಲೆ ನಿಂತು ಈ ಮಾತು ಹೇಳಿದಾಗ ಪ್ರಿಯಾ ಮತ್ತು ಆರ್ಯನ್ ಅವರ ಕಣ್ಣಾಲಿಗಳು ತುಂಬಿ ಬಂದವು. ನಾನು ಅಲ್ಲಿರಲಿಲ್ಲ, ಆದರೆ ನನ್ನ ಅಸ್ತಿತ್ವವು ಪ್ರತಿ ಚಪ್ಪಾಳೆಯ ಸದ್ದಿನಲ್ಲೂ ಇತ್ತು. ಕಾಲ ಉರುಳಿದಂತೆ ಪಾಪಡಿ ಗ್ರಾಮವು ದೇಶದ ಅನೇಕ ರಾಜ್ಯಗಳಿಗೆ ವಿಸ್ತರಿಸಿತು. ಪ್ರತಿ ಗ್ರಾಮಕ್ಕೂ ತನ್ನದೇ ಆದ ವಿಶಿಷ್ಟ ಕಥೆಯಿದೆ. ಇಂದು ಪ್ರಿಯಾ ಮತ್ತು ಆರ್ಯನ್ ಅವರ ಕೂದಲು ಬೆಳ್ಳಗಾಗಿದೆ, ಆದರೆ ಅವರ ಉತ್ಸಾಹ ಮಾತ್ರ ಕುಂದಿಲ್ಲ. ಒಂದು ಸಂಜೆ ಅವರು ಕ್ಷಮಾ ಉದ್ಯಾನದಲ್ಲಿ ನಡೆಯುತ್ತಿದ್ದಾಗ ಆರ್ಯನ್ ಪ್ರಿಯಾಳ ಕೈ ಹಿಡಿದು ಹೇಳಿದ, ಅಮ್ಮ ನಮಗೆ ನೀಡಿದ ಪರಂಪರೆಯನ್ನು ನಾವು ಕ್ಷಮಾಗೆ ನೀಡಿದ್ದೇವೆ. ಅವಳು ಇದನ್ನು ಇನ್ನೂ ಎತ್ತರಕ್ಕೆ ಕೊಂಡೋಗುತ್ತಾಳೆ ಎಂದು. ಕ್ಷಮಾ ಈಗ ದೊಡ್ಡವಳಾಗಿದ್ದಾಳೆ. ಅವಳು ಸೋಷಿಯಲ್ ವರ್ಕ್ನಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿ ಈಗ ಪಾಪಡಿ ಟ್ರಸ್ಟ್ನ ನಿರ್ದೇಶಕಿಯಾಗಿದ್ದಾಳೆ. ಅವಳ ಹೊಸ ಯೋಜನೆ ಪಾಪಡಿ ಡಿಜಿಟಲ್. ಮಹಿಳೆಯರು ತಮ್ಮ ಗುರುತನ್ನು ಬಹಿರಂಗಪಡಿಸದೆ ಸಲಹೆ ಪಡೆಯುವ ಮತ್ತು ತಮ್ಮ ಕಥೆಗಳನ್ನು ಹಂಚಿಕೊಳ್ಳುವ ಆನ್ಲೈನ್ ವೇದಿಕೆ ಅದು. ಅಜ್ಜಿ ಒಂದು ಗ್ರಾಮವನ್ನು ಕಟ್ಟಿದಳು, ಅಮ್ಮ ಅದನ್ನು ರಾಜ್ಯಗಳಿಗೆ ವಿಸ್ತರಿಸಿದಳು. ಈಗ ನನ್ನ ಸರಗಿ ಜಗತ್ತಿನ ಮೂಲೆ ಮೂಲೆಯ ಮಹಿಳೆಯರಿಗೆ ಇದನ್ನು ತಲುಪಿಸುವುದು ಎನ್ನುತ್ತಾಳೆ. ಇಂದು ಯಾರಾದರೂ ಆ ಹಳೆಯ ಮನೆಯ ಅಂಗಳದಲ್ಲಿ ನಿಂತರೆ ಅವರಿಗೆ ಗಾಳಿಯಲ್ಲಿ ಒಂದು ಮಧುರ ಸುಗಂಧ ಅನುಭವಕ್ಕೆ ಬರುತ್ತದೆ. ಅದು ಮಲ್ಲಿಗೆಯ ಪರಿಮಳದ ಜೊತೆಗೆ ಹೊಸ ಜೀವನದ ಭರವಸೆಯ ಪರಿಮಳವೂ ಆಗಿದೆ. ಆ ಮನೆ ಈಗ ಕೇವಲ ಮನೆಯಲ್ಲ, ಅದೊಂದು ಜೀವಂತ ಸ್ಮಾರಕ. ಕೋಟ್ಯಾಂತರ ಕನಸುಗಳ ಅರಮನೆಯನ್ನು ಕಟ್ಟಿದ ಆ ಬಲವಾದ ಅಡಿಪಾಯದ ಕಥೆಯನ್ನು ಅದು ಸಾರುತ್ತಿದೆ. ನನ್ನ ಶಾರೀರಿಕ ಪಯಣ ಮುಗಿದಿರಬಹುದು, ಆದರೆ ನನ್ನ ಆತ್ಮದ ಪಯಣ ಈ 1000 ಕಥೆಗಳಲ್ಲಿ ಜೀವಂತವಾಗಿದೆ.
ಪ್ರತಿಯೊಂದು ಕ್ಷಮೆಯಲ್ಲಿ, ಪ್ರತಿ ಹೊಸ ಆರಂಭದಲ್ಲಿ ಮತ್ತು ಪ್ರತಿ ಉಜ್ವಲ ಭವಿಷ್ಯದಲ್ಲಿ ನನ್ನ ಒಂದು ಅಂಶವಿದೆ. ಈ ರೀತಿಯಾಗಿ ನಾನು ಎಂದಿಗೂ ಸಾಯಲಿಲ್ಲ, ಬದಲಿಗೆ ರೂಪಾಂತರಗೊಂಡೆ, ಒಂದು ಕಿರಣದಿಂದ